ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಕ್ಷತಾ. ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಬ್ಯೂಟಿ ಲಾಗ್. ಸೊ ಇವತ್ತು ಅಮ್ಮನ ಮನೆಯಿಂದನೇ ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಮಾರ್ನಿಂಗ್ ಇವಾಗ ಒಂದು 12:30 ಮಾರ್ನಿಂಗ್ ಅಲ್ಲ ಈವ್ನಿಂಗ್ ಆಫ್ಟರ್ನೂನ್ ಆಗೈತಿ. 12:30 ಆಗೈತಿ ಟೈಮು. ಸೊ ಇವಾಗಿಂದ ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಜಾತ್ರೆ ಎಲ್ಲ ಇನ್ನು ಶಾಪಿಂಗ್ ಎಲ್ಲ ನಿನ್ನೆ ಮಾಡ್ಕೊಂಡು ಬಂದಿವಿ ಬಟ್ಟೆದದು. ಇವಾಗ ಇಲ್ಲೇ ಊರಾಗಿದ್ದು ಸಿಗುತ್ತಾ ನಮಗೆ, ಸಂತಿ ಸಿಗುತ್ತಾ ಸೊಸೈಟಿ ಒಳಗೆ. ಸೊ ಅಮ್ಮ ಹೋಗ್ಯಾರ. ಸೊ ಹೊಂಟಿನಿ ನಾನು, ಬರೀ ಕರ್ಕೊಂಡು ಹೋಗ್ತೀನಿ. ಗೇಟ್ ಹಾಕಿದ್ಲಿ, ಹೋಗೋಣ. ಇಲ್ಲೇ ನಮ್ಮ ಮನೆ ಹತ್ರನೇ ಆಗುತ್ತೆ ಸೊಸೈಟಿ. ನಾವು ಏನೋ ಆರ್ಡ್ರ್ ಮಾಡಿದ್ರು ಇಲ್ಲೇ ಇದೆ ಅಡ್ರೆಸ್ಸಾಗಿ ಕೊಟ್ಟಿರ್ತೀವಿ. ಆಲ್ಮೋಸ್ಟ್ ಇಲ್ಲೇ ಸಿಗುತ್ತಾ. ಇವಾಗ ಒಂದು ಐ ಥಿಂಕ್ ಒಂದು 5 months ಆಯ್ತು ಅನ್ಸುತ್ತೆ ಈ ಅಂಗಡಿ ಸ್ಟಾರ್ಟ್ ಮಾಡಿ. ಎಲ್ಲ ಅಂದರೆ ಎಲ್ಲ ಥರದ್ದು ಸಿಗುತ್ತಾ. ಸೊ ನಮ್ಮಮ್ಮ ತಗೊಂಡಿದ್ರು, ಏನೇನು ಬೇಕು ಎಲ್ಲನೂ ತಗೊಂಡಿದ್ರು ಮನೆಗೋಸ್ಕರ, ಜಾತ್ರೆಗಂತ ಅಂದು. ಇಲ್ಲಿ ಎಲ್ಲ ಅವೈಲೇಬಲ್ ಐತಿ. ಇದು ಒಂದು ಒಳ್ಳೆಯದು ಮಾಡಿದ್ರು ಅನ್ಸುತ್ತಾ. ಏನೋ ಒಂದು ಬೇಕಿದ್ರೂ ಗುಡೂರಿಗೆ ಹೋಗ್ಬೇಕಿತ್ತು ನಮ್ಮಮ್ಮರು. ಹಂಗಾಗಿ ಇಲ್ಲಾದ್ರೆ ಎಲ್ಲ ಚಲೋ ಐತಿ. ಸ್ಟೇಷ್ನರಿ ಎಲ್ಲ, ವೆಜಿಟೇಬಲ್ ಒಂದು ಸಿಗಲ್ಲ, ಎಗ್ಗು ಎಲ್ಲ ಸಿಗುತ್ತಾ, ಬಿಸ್ಕಿಟ್ಸು, ಸ್ಟೇಷ್ನರಿ ಐಟಮ್ಸ್ ಎಲ್ಲ ಸಿಗುತ್ತಾ. ಬಟ್ ವೆಜಿಟೇಬಲ್ ಒಂದು ಸಿಗಲ್ಲ. ಐ ಥಿಂಕ್ ವೆಜಿಟೇಬಲ್ ಒಂದು ಸಿಕ್ಕಿದ್ರೆ ಇನ್ನೊಂದು ಊರಿಗೆ ಹೋಗೋ ಅವಶ್ಯಕತೆ ಇಲ್ಲ. ವೆಜಿಟೇಬಲ್ ಸಿಗ್ತೈತಿ. ಇಲ್ಲಿ ಮಾರಕ್ಕೆ ಬರ್ತಾರೆ, ನಮ್ದು ಹಳ್ಳಿ ಎಲ್ಲ ಮಾರಕ್ಕೆ ಬರ್ತಾರೆ, ದಿನ ಬರ್ತಾರೆ. ಹಂಗಾಗಿ ನಮ್ಮಮ್ಮ ಸ್ಟಾಕ್ ಇಟ್ಕೊಳ್ಳಲ್ಲ, ಫ್ರಿಜ್ಜು ಇಲ್ಲಲ್ಲ. ಹಂಗಾಗಿ ಇಲ್ಲೇ ಬಂದಾಗೊಮ್ಮೆ ತೊಗೋತಾರೆ. ನಾನು ಇವರಿಗೆ ಈ ಅಂಗಡಿಗೆ ಹೋದ್ನಿ ಅಂದ್ರೆ ನಾನು ಇವರಿಗೆ ಏರ್ ಬ್ಯಾಂಡ್ಸ್ ನೋಡ್ತೀನಿ. ನನಗೇನೋ ಒಂದು ಫೋಟೋ ಶೂಟ್ ಮಾಡಬೇಕು ಅನಿಸ್ತು, ಫೋಟೋ ತೆಗಿಬೇಕು ಅಂದರೆ ಅದ್ರ ಮ್ಯಾಚಿಂಗ್ ಏರ್ ಬ್ಯಾಂಡ್ ಬೇಕು. ಹಂಗಾಗಿ ಅದನ್ನು ನೋಡಿರ್ತೀನಿ. ನೋಡಿದ್ರೆ ಬಿಟ್ಟರೆ, ಇಲ್ಲ ಅಂದರೆ ಇಲ್ಲ. ಸೊ ಇದು ಗೆಜ್ಜಿ ಬಂದಿದ್ದು ಒಂಥರ ಹೆಂಗಂದ್ರೆ ಆ್ಯಂಕ್ಲೆಟ್ ಥರ ಐತಿ. ಹಾಗಾಗಿ ಚಂದ ಕಾಣ್ತು ಅಂತಂದು ನೋಡಿದೆ. ಬಟ್ ಅದು ಜಾಸ್ತಿ ದೊಡ್ಡದು ಅನ್ನಿಸ್ತೆ ಕಾಲಿಗೆ ಹಾಕ್ಕೊಂಡಾಗ. ಸೂಪರ್ ಅಂದ್ರೆ ಅಷ್ಟು ಸೂಪರ್ ಇತ್ತು. ಸ್ವಲ್ಪ ಹೈಟ್ ಇರೋರಿಗೆಲ್ಲ ಮಸ್ತ್ ಆಕ್ಕಿತ್ತು. ನಮ್ಮಮ್ಮ ಬಿಚ್ಚಿ ಬೀಳತ್ ಬಿಡು, ಈಗಾಗಲೇ ಆ್ಯಂಕ್ಲೆಟ್ ಐತ್ಲ ಕಾಲಾಗ ಅಂತಂದರು. ಬೆಳ್ಳಿದು ಕೊಡಿಸಿದ್ರು ಅಮ್ಮ. ಹಂಗಾಗಿ ಬಟ್ ಅದೇನೋ ಗೊತ್ತಿಲ್ಲ, ಬೆಳ್ಳಿದು ಮತ್ತು ಇದು ಬಂಗಾರದು ಹಾಕ್ಕೊಳ್ಳೋಕ್ಕಿಂತ ಈ ಥರ ಸ್ಟೈಲಿಶಾಗಿ ಹಾಕ್ಕೊಳಕ್ಕೆ ಇಷ್ಟ. ಇನ್ನು ನಾನು ಅದನ್ನ ಹೇಳ್ತಿದ್ದೆ, ಬರೀ ಹಾಕ್ಕೊಂಡು ಇಲ್ಲಮ್ಮ ಮ್ಯಾಚಿಂಗ್ ಇವಾಗೆಲ್ಲ ಅದು ಒಂಥರ ಫ್ಯಾಷನ್ ಅನ್ನತ್ತಿದ್ದೆ. ಪ್ಯಾಷನ್ಗೆ ಬೆಂಕಿ ಹಚ್ಚ, ಇದ್ದಿದ್ದು ಹಾಕೋ, ಬಂಗಾರವು ಬೆಳ್ಳಿ ಬಿಟ್ಟು ಅಂತ ಹಾಕ್ಕೋತೀನಿ ಅಂದ್ಲು. ಹಂಗಾಗಿ ಇರಲಿ ಬಿಡು ಅಂತ ಸುಮ್ಮನೆ. ಸೊ ಹಂಗೆ ನೋಡತ್ತಿದ್ನಿ. ಒಂದು ಟ್ರಯಲ್ ಮಾಡಿದೆ ಅಷ್ಟೇ, ಉಳಿದಿದ್ದೇನು ಟ್ರಯಲ್ ಮಾಡಲಿಲ್ಲ. ಬೈದ್ಬಿಟ್ಲಲ್ಲ, ಬೇಡ ಇನ್ನು ಪ್ರೀತಿಯಿಂದ ಕೊಡ್ಸೋ, ಅದನ್ಯಾಕೆ ಬಿಡೋದು ನಮ್ಮಮ್ಮ ಅಂದ್ಕೊಂಡು. ಸೊ ಇನ್ನು ಮನೆಗೆ ಹೋಗಬೇಕು. ಮನೆಗೆ ಹೋಗಿ ಏನೇನು ತಂದರು ಅಂತಂದು ತೋರಿಸ್ತೀನಿ. ಒಂದು ಪ್ಯಾಕೆಟ್ ಬಿಸ್ಕಿಟು, ಇನ್ನು ಸಂತಿ ತೊಗೊಂಡು ಬಂತು. ಇನ್ನು ಒಂದು ಈ ಜಾತ್ರೆ ಎಲ್ಲ ಎಲ್ಲರೂ ಬರ್ತಾರೆ. ನಮ್ಮ ಅಪ್ಪಾಜಿಯವ್ರ ಅಕ್ಕಗಳು 5 ಜನ ಅದಾರ. 5 ಜನ ಅತ್ತಿಗಳು, ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು, ಮತ್ತು ಈ ಕಡೆ ನಮ್ಮ ಗಂಡ ಮನೆ ಕಡೆ ಯಾರೂ ಇಲ್ಲ, ನಮ್ಮ ತಂಗಿ ನಾನು ಅಷ್ಟೇ. ಸೊ ಎಲ್ಲರೂ ಬರತ್ತಾರ. ಇನ್ನು ಚಂಪುನು ಕರ್ಕೊಂಡು ಹೋಗಿದ್ವಲ್ಲ, ಸೊ ಅವಳು ಫುಲ್ ಆ್ಯಕ್ಟಿವ್. ಎಷ್ಟು ಆ್ಯಕ್ಟಿವ್ ಅಂದರೆ ಅಷ್ಟು ಆ್ಯಕ್ಟಿವ್ ಆಗಿಬಿಟ್ಟಿದ್ಲು ಅದ್ರೊಳಗೆ. ಅಲ್ಲಿ ಶಾಪ್ ಇತ್ತಲ್ಲ, ಆಕೆಗೆ ಬೇಕಾಗಿದ್ದು ಎಲ್ಲ ಐಟಮ್ಸ್ ಬೇಕಾಗಿದ್ದು ಎಲ್ಲ ಇದ್ದು. ಅಂದ್ರೆ ಆಕೆಗೆ ಕೈಯಾಗಿ ಹಿಡ್ಕೊತಾಳೆ, ಆಕೆ ಚಾಕ್ಲೇಟ್ ಹಿಡ್ಕೊತಾಳೆ ಈ ಥರ. ಹಂಗಾಗಿ ಇನ್ನು ನಮ್ಮ ತಂಗಿ ಬಂದ್ಲು ಊರಿಂದ. ನಾನು ಸಂಡೇ ಬಂದಿದ್ನಿ, ಅವಳು ಇಲ್ಲ ನಂಗೆ ಯಾಕೋ ಇನ್ನೊಂದು 2 ದಿನ ಇದ್ದು ಬರ್ತೀನಿ ಅಲ್ಲ. ಹಂಗಾಗಿ ಬಂದರು. ಬಂದ ತಕ್ಷಣ ಗುಂಡನ 2 ದಿನ ಇತ್ತು, ನೋಡೇ ಇರಲಿಲ್ಲ. ಗುಂಡನ ಜೊತೆ ಟೈಮ್ ಸ್ಪೆಂಡ್ ಮಾಡತ್ತಿದ್ನಿ. ಆಕೆ ನಮ್ಮ ಚಂಪು ಹೆಂಗಂದ್ರೆ ಅಮ್ಮ ಅಮ್ಮ ಅಂತಂದು ಆಕಿನ ಹತ್ರ ಓಡಿ ಹೋಗ್ತಿಲ್ಲ. ಅವರಿಬ್ಬರು ಹಂಗೆ ಚಂಪು ಡಿಂಪು ಹಂಗೆ ಒಂದು ಸ್ವಲ್ಪ ಆಕಿ ನಮ್ಮ ತಂಗಿ ಹೆಂಗಂದ್ರೆ ಅವ್ರನ್ನ ಸಣ್ಣ ಅಂದ್ರೆ ಚೂಟೋದು ಬಡಿದು ಮಾಡ್ತಿರ್ತಾಳೆ ಜೋಕಿಗೋಸ್ಕರ. ಅಂದ್ರೂ ಆಕಿನ ಬಿಡ್ತಾರೆ ಅವರು. ಅದು ಹೆಂಗೋ ಗೊತ್ತಿಲ್ಲ, ಅಮ್ಮ 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 ಆಕಿ ಬಂದ ತಕ್ಷಣ ಅಮ್ಮ ಅಮ್ಮ ಅಂತಂದು ಆಟ ಆಡತ್ತಿದ್ರು. ಇನ್ನು ಬಿಂಗೋ ತರ್ಸೈತಿ. ಏನು ನೋಡ್ರಿ, 5 ರೂಪಾಯಿದು ಬಿಂಗೋ ಇದೆ ಆ್ಯಕ್ಚುಲಿ. ನಮ್ಮ ಚಂಪು ಒಂದು ಹಿಡ್ಕೊಂಡಾಳ, ಕೆಳಗೆ ಒಂದು 5 ಬಿದ್ದಾವೆ. ಕರೆಕ್ಟ್ 5 ರೂಪಾಯಿಗೆ 6 ಬಂದವು ಎನಿಸಿ. ಅವಾಗ ಅನಿಸ್ತವು 1 ರೂಪಾಯಿಗೆ ಒಂದು ಕುರ್ಕುರೆ ತಿಂದಿದ್ರೆ, ಒಂದು 5 ಪಾಕೆಟ್ ತಂದಿದ್ರೆ ಹೊಟ್ಟೆನ ತುಂಬ್ತಿತ್ತೇನೋ. ಒಂದು 5 ಬಂದ್ಬಿಟ್ಟವು. ಈ 5 ಬಡಿಯೋದಾಯ್ತು ಅಂತ ಅನಿಸ್ತು. ಆದರೂ ಏನೋ ಅದು ಫ್ಯಾಕ್ಟ್ ಒಂಥರ ಅನಿಸುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಅನಿವಾರ್ಯ ಇರುತ್ತೆ. ತೊಗೊಂಡು ಅಂದರೆ ಅಕ್ಕನ ತೊಗೊಂಡು ಬಂದಿದ್ಲಲ್ಲ. ಸೊ ಬಿಚ್ಚಿ ನೋಡಿದಾಗ ಏನೋ ಅದು ತುಂಬೈತಿ ಅಂದ್ಕೊಂಡ್ವಿ. ಬಟ್ ಅದ್ರೊಳಗೆ ಇರೋದು ಗ್ಯಾಸ್ ಮಾತ್ರ. ಸೊ ಇನ್ನು ಚಂಪು ತಿನ್ನತ್ತ. ಆಕೆ ತಿನ್ನಲ್ಲ. ಆಲ್ಮೋಸ್ಟ್ ನಂಗೆ ಕಮೆಂಟ್ ಮಾಡಿದ್ರಿ ಜ್ವರ ಇದ್ದಾಗ ಹಪ್ಪಳ ತಿನ್ನಬಾರ್ದಂತ. ಬಟ್ ತಿನ್ನಲ್ಲ ಆಕೆ. ಇನ್ನೂ ಹಲ್ಲು ಬಂದಿಲ್ಲ ಆಕೆಗೆ. ಡಿಂಪುಗೆ ಮಾತ್ರ 2 ಹಲ್ಲು ಬಂದವು. ಆಕೆ ತಿನ್ನಲ್ಲ, ಜಸ್ಟ್ ಕೈಯಾಗಿ ಹಿಡ್ಕೋತಾಳ. ಚಂಪುನ ಹಾಡ ಹೆಂಗೈತೆ ಅಂತ ಕಮೆಂಟ್ ಮಾಡಿರಿ.
ಸೊ ಇನ್ನು ಈವ್ನಿಂಗ್ ವಾಕಿಂಗ್ ಹೋಗಬೇಕು ಅಂತಂದು ವಾಕಿಂಗ್ ಹೊಂಟಿದ್ವಿ. ನಮ್ಮ ಗ್ಯಾಂಗ್ ನೋಡ್ರಿ ಇಷ್ಟು ಗ್ಯಾಂಗ್ ಐತಿ. ಇನ್ನೂ ಬರೋರದಾರ. ಆ್ಯಕ್ಚುಲಿ ಇಬ್ಬರು ಆಂಟಿ ಅಷ್ಟೇ ಬಂದರು. ಸೊ ಇನ್ನು ಈವ್ನಿಂಗ್ ವಾಕಿಂಗ್ ಹೋಗಬೇಕು. ಇಲ್ಲಿ ಬಂದ್ವಿ ಅಂದ್ರೆ ವಾಕಿಂಗ್ ಮಿಸ್ ಮಾಡಲ್ಲ ನಾವು. ಯಾಕಂದ್ರೆ ನಮ್ಮದು ಊರು ಹೊರಗೆ ಎಷ್ಟು ಚಂದ ವ್ಯೂ ಐತಂದ್ರೆ ಅದನ್ನು ಮಿಸ್ ಮಾಡ್ಕೊಳಕ್ಕಾಗತ್ತೇನ್ರಿ, ಹಂಗೈತಿ. ಇನ್ನು ಅಂದ್ರೆ ಊರು ಮುಂದೆ ಹೊಲ ಐತಲ್ಲ ನಮ್ಮದು ನಮ್ಮ ಫ್ಲ್ಯಾಟ್ಸ್ ಅದಾವು, ತೋರಿಸ್ತೀನಿ. ಸೊ ನಮ್ಮ ಫ್ಲ್ಯಾಟ್ಸ್ ಆಯಿತು, ಅದ್ರೊಳಗೆ ಇವಾಗ ಒಂದು ಮನೆ ಕನ್ಸ್ಟ್ರಕ್ಷನ್ ಆಗತೈತಿ ಅಂತ ಹೇಳಿದರು. ಒಂದು 5 ವರ್ಷದ ನಮ್ಮಪ್ಪನ ಒಂದು ಪರಿಶ್ರಮ ಅಂತ ಹೇಳ್ಬೋದು ಈ ಫ್ಲ್ಯಾಟ್ಸ್ ಮಾಡ್ಸಕ್ಕೆ. ಅಷ್ಟು ಅಂದ್ರೆ ಅಷ್ಟು ಅದ್ರ ಜೊತೆ ಹಗಲು ರಾತ್ರಿ ನಿದ್ದೆ ಅನ್ಲಾರ್ದ ಹೆಂಗಂದ್ರೆ ತನ್ನ ಸ್ವಂತ ಅಂದರೆ ಅವ್ರದ್ದು ಸ್ವಂತದ 1 ಎಕರೆ ಮಾತ್ರ ಬರುತ್ತೆ ನಮ್ಮಪ್ಪಾಗ. ಅಂದ್ರೂ ಅಷ್ಟೆಲ್ಲ ರಿಸ್ಕ್ ತೊಗೊಂಡು ಮಾಡೋದೈತಲ್ಲ, ಅಷ್ಟು ಈಸಿ ಅಲ್ಲ ಇದು. ಇದು ನಮ್ಮದು ಫ್ಲ್ಯಾಟು, ನಮ್ಮದು ಹೊಲ ಇದು ಸ್ವಂತ. ಬಟ್ ಇದನ್ನು ಫ್ಲ್ಯಾಟ್ಸ್ ಮಾಡೀವಿ ನಾವು. ಸೊ ಒಂದು ಮನೆ ಕನ್ಸ್ಟ್ರಕ್ಷನ್ ಆಗತ್ತಿತ್ತು. ಇನ್ನು ಬಂದು ಇದು ಗುಡಿ. ನಮ್ಮ ಒಂದು ಖುಷಿಗೋಸ್ಕರ ನಮ್ಮ ಅಪ್ಪ ಅಮ್ಮ ನಮ್ಮ ಅಜ್ಜ ಮತ್ತು ನಮ್ಮ ಅಮ್ಮ ಇದ್ದಾರಲ್ಲ, ಅವರ ಒಂದು ನೆನಪಿಗೋಸ್ಕರ ಈ ಒಂದು ಗುಡಿಗೆ ಒಂದು ದಾನ ಮಾಡ್ಯಾರ ಜಾಗನ. ಸೊ ಅದು ನಂಗೆ ಖುಷಿ ಭಾಳ ಆಗುತ್ತೆ. ಈಗಿನ ಕಾಲದಾಗ ಯಾರು ರೀ ಬರೀ 1-2 ನಿಮಿಷ ಅಥವಾ 1-2 ದಿನ ಒಂದು ಜಾಗ ಕೊಡ್ರಿ, 1-2 ದಿನ ಉಳ್ಕೊಳಕಂದ್ರೆ ಯಾರು ಕೊಡಲ್ಲ. ಬಟ್ ನನಗೆ ಅದೇ ಅನ್ಸುತ್ತೆ, ಅವ್ರು ಮಾಡಿದ ಪುಣ್ಯ ನಮ್ಮ ಅಜ್ಜ ನಮ್ಮ ಅಜ್ಜಿ ಮಾಡಿದ ಪುಣ್ಯ ನಮ್ಮ ಅಪ್ಪ ಅಮ್ಮಗೆ ತಟ್ಟಾತೈತಿ, ನಮ್ಮ ಅಪ್ಪ ಅಮ್ಮ ಮಾಡಿದ ಪುಣ್ಯ ನಮಗೂ ತಟ್ಟಾತೈತಿ, ನನ್ನ ಮಕ್ಳಿಗೂ ತಟ್ಟಾತೈತಿ. ಸೊ ನನಗೆಷ್ಟು ಪ್ರೌಡ್ ಅನ್ಸುತ್ತೆ ಅಂದ್ರೆ ನಮ್ಮಪ್ಪ ಒಬ್ಬ ದುಡ್ಕೊಂಡು ತಿನ್ನೋವಾದ್ರೂ ನಮ್ಮನ್ನು ಅಷ್ಟು ಚಂದ ಬೆಳೆಸ್ಯಾರ. ಯಾವುದಕ್ಕೂ ಹಿಂದೆ ಮುಂದೆ ನೋಡಿಲ್ಲ. ತನ್ನ ಹೆಂಗಂದ್ರೆ ಮನಸ್ಸಿಚ್ಛೆ ನಮ್ಮಪ್ಪ ಅಂದು ಉದಾರ ಮನಸ್ಸು. ಅಂದರೆ ಈಗಾಗಲಿ ಎಲ್ಲರೂ ಚಲೋ ಇರಲಿ ಅನ್ನೋದು. ಬಟ್ ಅದು ಹೆಂಗೋ ಗೊತ್ತಿಲ್ಲ, ನಮ್ಮಪ್ಪ ಎಲ್ರಿಗೂ ಚಲೋ ಇರಲಿ ಅಂತ ಬಯಸ್ತಾನೆ. ಆದ್ರೆ ನಮ್ಮಪ್ಪಗೆ ಯಾವತ್ತೂ ಯಾರು ಚಲೋ ಆಗಲಿ ಅಂತ ಬಯಸಾತಿಲ್ಲ. ಅದು ಒಂದು ಸ್ವಲ್ಪ ಬೇಜಾರಾಗುತ್ತೆ. ಆದರೂ ನಾನು ಬೇಡ್ಕೊಳ್ಳೋದಷ್ಟೇ ನಮ್ಮಪ್ಪ ಯಾವಾಗಲೂ ನಮ್ಮಪ್ಪ ಅಮ್ಮ ಒಂದೊತ್ತು ಆರಾಮಾಗಿ ಊಟ ಮಾಡಲಿ, ಆರಾಮಿರಲಿ ಅಂತ ಬೇಡ್ಕೊತೀನಿ ನಾನು. ಯಾವಾಗಲೂ ಆಗಲಿ ನಾನು ಮಲ್ಕೋಬೇಕಾದ್ರೆ ನಾನು ಬೇಡ್ಕೊಳ್ಳೋದಿದೆ ನಮ್ಮಪ್ಪ ಅಮ್ಮ ಆರಾಮಿರಲಿ, ನಮ್ಮಪ್ಪ ಅಮ್ಮಗೊಂದು ಒಂದು ಗೌರವ ಏನೈತಲ್ಲ ಅದು ಉಳೀಲಿ, ಯಾವುದೋ ಒಂದು ಕಾರಣಕ್ಕೂ ಕೆಡಬಾರ್ದು ಅನ್ನೋದು ಒಂದು ನಮ್ದು ಆಸೆ. ಸೊ ನಾವಂತೂ ಕೆಡಿಸ್ಲಿಲ್ಲ. ಎಷ್ಟು ಊರು ಬಿಟ್ಟದ್ದು ನಾನು ಊರು ಬಿಟ್ಬಿಟ್ಟು ನಾನು ಕಲ್ತಿದ್ದು. ನಮ್ಮಪ್ಪ ಅಮ್ಮನ ಮರ್ಯಾದೆ ಒಂದಿನ ನಾನು ಈ ಥರ ನಿಮ್ಮ ಮಗಳು, ಈ ಥರ ನಿಮ್ಮ ಮಗ ಅಲ್ಲಿ ಕಂಡ್ರೆ ಇಲ್ಲಿ ಕಂಡ್ರು ಅಂತ ಯಾವತ್ತೂ ಹೇಳ್ಸ್ಕೊಂಡಿಲ್ಲ ನಾನು. ನಂಗೆ ಪ್ರೌಡ್ ಅನ್ಸುತ್ತೆ. ಇನ್ನು ನಮ್ದು ಅಪ್ಪ ಹೊಲ ಮಾಡ್ಯಾರ. ಸೊ ಇಸ್ಮೆಕ್ಕೆ ಹಾಕ್ಯಾರ, ಹಾಗಾಗಿ ಹೊಲ ನೋಡಬೇಕು ಅಂತ ಹೊಂಟೀವಿ. ಇದು ಇಸ್ಮೆಕ್ಕೆ ಫ್ಲ್ಯಾಟು. ಫಸ್ಟ್ ಟೈಮ್ ನೋಡತ್ತೀನಿ ನಾನು. ನನಗೂ ಒಂಥರ ಥ್ರಿಲ್ಲು, ಖುಷಿ. ಹೆಂಗಿರುತ್ತೆ ಇಸ್ಮಕ್ಕೆ ಅಂದ್ರೆ ನಮ್ಮಮ್ಮ ಇಲ್ಲ ಔಷಧ ಆಗತ್ತೆ ಅಂತಿದ್ರು. ಫಸ್ಟ್ ಟೈಮ್ ನೋಡತ್ತೀನಿ ನಿಜ. ಬಟ್ ಈ ಥರ ಬೆಳ್ಳಿ ನೋಡಿದ್ನಿ, ಆದ್ರೆ ನೋಡಿರಲಿಲ್ಲಲ್ಲ. ಹಂಗಾಗಿ ಹೋಗಬೇಕು ನಾವು. ರೈತರ ಮಕ್ಕಳು ಅಂತಂದ್ರೆ ಒಂದು ಸ್ವಲ್ಪ ನೋಡಬೇಕು, ಎಲ್ಲನೂ ತಿಳ್ಕೊಬೇಕಂತಂದು ನಮ್ಮ ಗ್ಯಾಂಗ್ ಎಲ್ಲ ಕರ್ಕೊಂಡು ಹೋದ್ವಿ. ನಮ್ಮ ಅಪ್ಪಾಜಿ ಆಗಲೇ ಇದು ಮಾಡತ್ತಿದ್ರು. ನಮ್ಮ ಅಪ್ಪಾಜಿಗೆ ಹೆಂಗಂದ್ರೆ ಮೊಮ್ಮಕ್ಳಿದ್ರೆ ಊಟ ಬೇಡ, ನಿದ್ದೆ ಬೇಡ, ಆರಾಮ ಆಟ ಆಡ್ಕೋತ ಕೂತು ಬಿಡ್ತಾರೆ. ನಂಗೆ ಸೂರ್ಯವಂಶದೊಳಗೆ ಸಣ್ಣ ಅಂದರೆ ಮೊಮ್ಮಗ ತಾನೇ ಫ್ರೆಂಡ್ ಅಂತ ಐತಲ್ಲ, ನಂಗೆ ಅದು ಹಾಡು ನೆನಪಾಗತ್ತೆ ನಮ್ಮಪ್ಪ ನೋಡಿದಾಗ. ಇನ್ನು ನಮ್ಮಮ್ಮ ಬರ್ರಿ ಮಾತಾಡ್ಸೋಣ. ನೋಡ್ರಿ ನಮ್ದು ಹಿಂಗೈತ್ ನೋಡ್ರಿ ಪರಿಸ್ಥಿತಿ. ಇವ ಅಲ್ಲ ಕಾಯಿ, ಇವಾನು ಇವ ಮುಳ್ಳಿಲ್ಲ, ಇಲ್ಲ ಹಿಂಗೆ ಹಿಡ್ದು ಹಿಂಗೆ ಚಿಟ್ ಕೊಯ್ ಇಲ್ಲ. ಇದು ಇಲ್ಲೈತೆ ನೋಡ್ಬೇ ಅಮ್ಮ, ಇಲ್ಲ ಸಣ್ಣ ನೋಡ್ರಿ ನಮ್ಮ ಅಂಟಿ ಸಣ್ಣ ಇಲ್ಲದ ಬಾಯ್ ಇಲ್ಲಿ ನೋಡಿಕ್ಕೆ ಬಿಟ್ಟಿದ್ದು ಯಾರು ನಾ ಇನ್ನು ಈಗ ಬಂತೀನಿ ಚುಚ್ಚದಂಗ ಅಕ್ಕವು ಮುಟ್ಬಾರ್ದು ಹೋಗ್ಯಾವ ನೀ. ನಾನು ಮುಟ್ಟಿಲ್ಲ. ಈಕಿದ ನೋಡತ್ತೀನಿ, ಈಕಿ ಕೆಲಸ ಮಾಡತ್ತಲ್ಲ ಒಂದು ಸ್ವಲ್ಪ. ದುಡ್ಡು ತಿಂತೀನ ಹಂಗೆಲ್ಲ ಬಿಟ್ಟು ತಿನ್ನಂಗಿಲ್ಲ. ನಮ್ಮ ಕರ್ಕಂತ ನಿನ್ನ. ಸೊ ಇನ್ನು ನಾನು ಒಂದಿಟ್ಟು ಕೆಲಸ ಮಾಡಬೇಕು ಅಂತ ನನಗೂ ಗೊತ್ತಾಯಿತು. ಅಂದ್ರೆ ನೋಡತ್ತಿದ್ನಿ ಯಾವ ಥರ ಅರಿಯೋದು, ಯಾವ ಥರ ಬಿಡೋದು ಅಂತಂದು. ಇಲ್ಲಿ ನೋಡ್ರಿ ನಮ್ಮ ಗ್ಯಾಂಗ್ ಕುಂತ್ಬಿಟ್ಟೈತಿ. ಈ ಕಡೆ ಚಂಪು, ಡಿಂಪು, ಗುಂಡ ಅಪ್ಪ ಕರ್ಕೊಂಡು ಕೂತಾರ. ನಮ್ಮಪ್ಪ ಹೆಂಗಂದ್ರೆ ಒಂದು ಸ್ವಲ್ಪ ಅವರು ಕೆಲಸ ಮಾಡೋದು ಬಿಟ್ಬಿಟ್ರೆ ನಮ್ಮಮ್ಮ ಅದನ್ನೇ ಹೇಳ್ತಿರ್ತಾರೆ. ಈ ಹೆಂಗಸರು ಬಂದರು ಅಂದ್ರೆ ನನ್ನ ಗಂಡ ಎಲ್ಲ ಮರಿತಾನ, ನನ್ನೂ ಮರಿತಾನ ಅಂತಂದು ನಮ್ಮ ಅಪ್ಪಾಗ ಒಂಥರ ಅದು ಪ್ರೀತಿ. ಎಷ್ಟು ನಮ್ಮ ಅಪ್ಪಾಗ ನೋವಿರಲಿ, ಯಾರೇನೇ ಅನ್ನಲಿ, ಒಂದು ತಂದೆ ಜವಾಬ್ದಾರಿ ಐತಲ್ಲ, ಒಂದು ತಂದೆ ಆದಾಗ ಮಾತ್ರ ಗೊತ್ತಾಗಿರುತ್ತಾ. ಅಷ್ಟು ಜವಾಬ್ದಾರಿ ಇದ್ರೂ ಎಷ್ಟು ಟೆನ್ಷನ್ ಇರುತ್ತಾ. ನಾವು ಬರ್ತೀವಿ, ನಮ್ಮದು ಖರ್ಚು ನೋಡ್ಕೋಬೇಕು, ಮನೆಯೊಳಗೆ ಯಾರ ಬಂದರೂ ಅವ್ರ ಖರ್ಚು ನೋಡ್ಕೋಬೇಕು. ಅಷ್ಟೆಲ್ಲ ಇದ್ದರೂ ನಮ್ಮಪ್ಪ ನಗ್ತಾ ಇರ್ತಾರೆ. ನಂಗೆ ಅದು ಅನ್ಸುತ್ತೆ, ಎಷ್ಟು ಗ್ರೇಟ್ ಅಲ್ಲ ನಮ್ಮಪ್ಪ, ಎಷ್ಟು ಸ್ಟ್ರಾಂಗ್ ಇದ್ದಾರಲ್ಲ. ನಾನು ಆದ್ರೆ ಮುಂದೆ ನಮ್ಮ ಅಪ್ಪಂಗೆ ಥರನೇ ಸ್ಟ್ರಾಂಗ್ ಆಗ್ಬೇಕು ಅನ್ಸುತ್ತೆ. ಬಟ್ ನಮ್ಮಪ್ಪ ಎಷ್ಟು ಸ್ಟ್ರಾಂಗು ಅಷ್ಟು ಸೆನ್ಸಿಟಿವ್. ಯಾವ ಥರ ಅಂದ್ರೆ
ನಮ್ಗೊಂಚೂರು ಜ್ವರ ಬಂದರೂ ಅಳ್ಕೋತ ಕುಂದಿರ್ತಾರೆ, ಅಷ್ಟು ಸೆನ್ಸಿಟಿವ್ ನಮ್ಮಪ್ಪ. ಅದು ಹೆಂಗೋ ಗೊತ್ತಿಲ್ಲ. ಎಲ್ಲರೂ ಅಂತಾರೆ ನಿಮ್ಮಪ್ಪ ಭಾಳ ಹೆಣ್ಗಳ್ನವದಾನ, ಹೆಣ್ಮಕ್ಳಿಗಂದ್ರೆ ಅಷ್ಟು ಪ್ರೀತಿ ಅಂತ ಅಂತಿರ್ತಾರೆ. ನಿಜ ನಮ್ಮಪ್ಪನ ಪಡಿಯೋಕೆ ನಾವು ಭಾಳ ಅಂದ್ರೆ ನಮ್ಮಪ್ಪನ ಹೊಟ್ಟೆ ಒಳಗೆ ಹುಟ್ಟು ಬರೋಕೆ ನಾವು ಭಾಳ ಪುಣ್ಯ ಮಾಡೀವಿ. ಸೊ ನಾನು ಹತ್ತಿದ್ನಿ ಒಂದು ಸ್ವಲ್ಪ ಹಂಗೆ ಮಾಡೀನಿ. ಎಷ್ಟು ಅಂತ ಪೂರ ನಂಗೆ ಅಷ್ಟು ಬರಲ್ಲ, ಬಟ್ ಎಷ್ಟೋ ನನ್ನ ಕೈಲಿ ಆದಷ್ಟು ಹತ್ತಿದ್ನಿ. ಎಲ್ಲಿದಾವು ಹುಡುಕಿ ಒಂದೊಂದೇ ತೆಗೆದು ಇದು ಹೆಂಗಂದ್ರೆ ಫುಲ್ ಮುಳ್ಳಪ್ಪ, ಎಷ್ಟು ಇರ್ತದ್ರೆ ಅಷ್ಟು ಮುಳ್ಳಿರುತ್ತೆ. ಸ್ಟಾರ್ಟಿಂಗ್ ಒಂದು 5 ಕಿತ್ತಬೇಕಾದ್ರೆ ಚುಚ್ಚಿದಂಗೆ ಆಗುತ್ತೆ. ನೆಕ್ಸ್ಟು ಅದು ಏನೋ ಅದ್ರದ್ದು ರಸ ಎಲ್ಲ ಹತ್ತಿ ಏನೋ ಅನಿಸಲ್ಲ. ಕಿತ್ತಾದಿದ್ದು ನಮ್ಮಪ್ಪ ಬೇಡ ಬರ್ರಿ ಮಕ್ಳನ್ನ ಹೊತ್ಕೊತೀರಿ, ಬೇಡ ಬರ್ರಿ ಸುಂಕಿರ್ತಾವು ಹತ್ತಿದ್ರು. ಅದನ್ನ ಹೇಳ್ತಿದ್ವಿ. ನಮ್ಮಪ್ಪ ಏನೂ ಮಾಡೋಕೆ ಬಿಡಲ್ಲ, ಏನೂ ಕಲ್ಕೊಳಕ್ಕೆ ಬಿಡಲ್ಲ. ಅಲ್ಲಿ ಹೋದ್ಮೇಲೆ ಅಳಿಸ್ಕೊ ಹೆಂಗಂದ್ರೆ ಇವಾಗ ಇಲ್ಲೇನು ನಮ್ಮಪ್ಪ ಭಾಳ ಸೂಕ್ಷ್ಮ ಬೆಳೆಸ್ಬಿಟ್ಟಾರೆ ನಮ್ಮನ್ನು. ಅಲ್ಲಿ ಹಂಗಿಲ್ಲಲ್ಲ ಗಂಡನ ಮನೆ ಒಳಗೆ. ನಾನು ಹೇಳ್ತೀನಿ ಎಷ್ಟು ಸೂಕ್ಷ್ಮ ಬೆಳೆಸಿ ಕಳಿಸ್ಬಿಟ್ಟಿರಿ, ಅಲ್ಲೆಲ್ಲ ಹತ್ತಿಲ್ಲ ಇದು ಅಂತಂದು. ನಮ್ಮಪ್ಪ ಇದನ್ನು ಮಾಡ್ತೀವಿ ಅಕ್ಷು, ರೊಟ್ಟಿ ಮಾಡತ್ತಿ ಅಕ್ಷು ಅಂತಂದ್ರು ಬಂದಾಗ. ಮತ್ತೆ ಎಲ್ಲ ಕಲ್ತೀನಿ ಅಂದಾಗ ಅಂದೆ ನಾನು. ಎಲ್ಲ ಕಲಿಬೇಕಪ್ಪ, ನೀವು ಬೆಳೆಸ್ದಂಗೆ ಇಲ್ಲಿ ಬೇರೆ ರೀತಿನೇ ಇರ್ತಾ ಇಲ್ಲಿ ಬೆಳೆಯೋದು ಅಂತಂದು. ನಮ್ಮಪ್ಪ ಸ್ಟ್ರಾಂಗ್ ಆಗಿರಿ ಅಂತಂದು ಅಂದರೂ ಹೇಳ್ತಿರ್ತಾರೆ ಎಲ್ಲಾದರೂ. ಮಕ್ಕಳನ್ನ ಬರೀ ಸಾಲಿ ಕಲ್ಸೋದು ಬಿಟ್ಟರೆ ನಾನು ಏನು ಕಲಿಸಿರ್ಲಿಲ್ಲ. ಇವಾಗ ಎಲ್ಲ ಕಲ್ತ್ಕೊಂಡಾರ, ಎಲ್ಲ ಮಾಡ್ತಾರೆ. ಮನೆ ಯಾರ ಬಂದರೂ ಮೇಂಟೈನ್ ಮಾಡ್ತೀನಿ ಅನ್ನೋದು ಐತಿ ಅಂತಂದು. ನಿಜ ಜೀವನದೊಳಗೆ ಎಲ್ಲನೂ ಕಲಿಬೇಕು. ಅವಾಗ ಅನಿಸ್ತು ನನಗೆ, ಸ್ಟಾರ್ಟಿಂಗಿಂದ ಕಲ್ತಿದ್ನಂದ್ರೆ ಇನ್ನೂ ಚಲೋ ಮಾಡಿರ್ತಿದ್ನಲ್ಲ ನಾನು ಅಂತ ಅನ್ನಿಸ್ತು. ಬಟ್ ಏನು ಮಾಡೋಕ್ಕಾಗಲ್ಲ. ಅದು ಹಾಸ್ಟೆಲ್ ಅಂತಂದು ಬರೀ ಹಾಸ್ಟೆಲ್ ಒಳಗೆ ಜೀವನ ಕಳೆದಾಯ್ತು ನಂದು. ಸೊ ಇನ್ನಾದರೂ ಕಲಿಬೇಕಲ್ಲ ಅಂತಂದು ಬಂದಿದ್ನಿ. ನಂಗೆ ಖುಷಿ, ಏನೋ ಒಂದು ಕೆಲಸ ಮಾಡಬೇಕಾದ್ರೆ ನಂಗೆ ಒಂಥರ ಖುಷಿ. ಹೆಂಗಂದ್ರೆ ನಾನು ಇದನ್ನು ಮಾಡಬೇಕು, ಇದನ್ನು ಮಾಡ್ತೀನಿ, ನನಗೆ ಮಾಡೋಕ್ಕೆ ಬಂತು, ನಾನು ಮಾಡೇ ಬಿಡ್ತೀನಿ. ನನಗೆ ಮಾಡೋಕ್ಕೆ ಬರಲಿಲ್ಲ ಅಂದರೆ ನಂಗೆ ಶೋ ಅಪ್ ಮಾಡೋಕ್ಕೆ ಬರಲ್ಲ. ನಾನು ಹೆಂಗಿರ್ತೀನಿ ಹಂಗೆ ಇರೋದು ನಾನು. ಯಾರ ಜೊತೆ ಮಾತಾಡೋದಾಯ್ತು, ನಾನು ಇವಾಗ ನಿಮ್ಮ ಜೊತೆ ಹೆಂಗೆ ಮಾತಾಡ್ತೀನಿ ನಾನು ಹಂಗೆ ಮಾತಾಡೋದು. ನಂಗೆ ಸ್ಟೈಲಿಶಾಗಿ ಮಾತಾಡೋಕ್ಕೂ ಬರಲ್ಲ. ಸ್ಟೈಲಿಶಾಗಿ ಮಾತಾಡೋಕ್ಕೆ ಬಂದರೂ ನಂಗೆ ಅದು ನಡೆಯಲ್ಲ ಎಲ್ಲಿ ಯಾರ ಹತ್ರನೂ. ನನಗೆ ಒಂದು ಸ್ವಲ್ಪ ಕೈಯಾಗೂ ತೊದಲ ಬದಲ ಮಾತಾಡ್ಬಿಡ್ತೀನಿ. ಹಾಗಾಗಿ ನಂಗೆ ಯಾಕೋ ಸಪಿಸಿ ಅಂತ ಅನಿಸಲ್ಲ ಅದು. ಹೆಂಗೆ ಮಾತಾಡಬೇಕು ಹಂಗೆ. ಅದು ನಮ್ಮ ಹಸ್ಬೆಂಡ್ ಜೊತೆ ಮಾತ್ರ ನಾನು ಚೆಂದಾಗಿ ಮಾತಾಡೋದು. ಅದು ನನಗೆ ಏನೋ ಖುಷಿಯಾಗಿತ್ತು ಅಂದಾಗ, ಇಲ್ಲ ಮಿಸ್ ಮಾಡ್ಕೊಳ್ತೀನಿ ಅಂದಾಗ ಮಾತ್ರ ಒಂದು ಸ್ವಲ್ಪ ಸ್ಮೂತಾಗಿ ಮಾತಾಡೋದು. ಇಲ್ಲ ಅಂದರೆ ಈಗ ಹೆಂಗೆ ಒದರ್ತೀನಿ ಹಂಗೆ ಒದ್ರೋದು ನಾನು. ಸೊ ನಮ್ಮ ಅಪ್ಪಾಜಿ ಟೀ ಶರ್ಟ್ ಹಾಕೊಂಡಾರಲ್ಲ, ಅದನ್ನು ನಿನ್ನೆ ತಗೊಂಡು ಬಂದಿದ್ವಿ. ಹೆಂಗಾಗೈತೆ ಹೇಳ್ರಿ. ನಮ್ಮ ಡಿಂಪು ಬರೀ ಡ್ಯಾನ್ಸು, ಹಾಯ್ ಮಾಡೋದು ನೋಡೋದಕ್ಕಿಗೆ ನಮ್ಮ ಅಪ್ಪಾಜಿ ಅದನ್ನೇ ಹಚ್ಚಿದ್ರು. ಅವರಿಗೆಲ್ಲ ಡ್ಯಾನ್ಸ್ ಬೇಡ ಅಂದ್ಬಿಟ್ಟಾರ. ನಮ್ಮ ಅಪ್ಪಾಜಿ ಒಂಥರ ಹೆಂಗಂದ್ರೆ ಹಿರಿಯ ಕಲಾವಿದರು. ನಮ್ಮೂರೊಳಗೆ ನಾಟಕ ಅದೆಲ್ಲ 25-30 ವರ್ಷ ಆಯ್ತು ಅನ್ಸುತ್ತೆ. ಅವರು ಇಷ್ಟು ನಾಟಕ ಆಡ್ತಾರೆ. ಅವ್ರದ್ದು ಪಾತ್ರ ಗೌಡನ ಪಾರ್ಟು. ನಮ್ಮ ಅಪ್ಪಂದೊಂದು ನಾಟಕದೊಂದು ಹಾಕಿರ್ತೀನಿ ಒಂದು ಸಾರಿ ಸಿಕ್ತು ಅಂದ್ರೆ. ನೋಡೋರಂತೂ ಹಿಂಗಂದ್ರೆ ಅವ್ರು ಮಾತಾಡ್ಬೇಕಾದ್ರೆ ಸ್ಟೇಜೆಲ್ಲ ಗಡ 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 ಹಂಗಿರುತ್ತೆ. ನಿದ್ದೆಯೊಳಗಿರೋರೆಲ್ಲ ಎಚ್ಚರಾಗ್ತಾರೆ, ಅಷ್ಟು ಖಡಕ್ಕಾಗಿ ಮಾತಾಡ್ತಾರೆ. ಹಾಗಾಗಿ ನಮ್ಮ ಅಪ್ಪನಿಂದನೇ ನನಗೆ ಮಾತಾಡುವಂಥ ಒಂದು ಶೈಲಿ ಬಂದೈತಿ. ಸೊ ಹರಿಯಾತಿದ್ನಿ ನಾನು. ನನಗೇನೋ ಒಂಥರ ಖುಷಿ ಆಗತ್ಬಿಟ್ಟಿತ್ತು. ಕೆಲಸ ಅಂದರೆ ಜಾಸ್ತಿ ನಂಗೆ ಕೆಲಸ ಮಾಡೋಕ್ಕೆ ಭಾಳ ಇಷ್ಟ. ನಂಗೆ ಖಾಲಿ ಕುಂದ್ರಕ್ಕೆ ಇಷ್ಟ ಇಲ್ಲ. ನಮ್ಮ ಮನೆಯೊಳಗಾದ್ರೆ ಆಯಿತು, ಇವ್ರು ಸ್ವಲ್ಪ ಮಲ್ಕೊಂಡ್ರಿಲ್ಲೋ ಅದು ಕ್ಲೀನ್ ಮಾಡಬೇಕು, ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡಬೇಕು, ಅಲ್ಲಿ ಜೀಡೈತಿ ಇಲ್ಲಿ ಜೀಡೈತಿ, ಅದು ಒರೆಸ್ಬೇಕು ಇದು ಒರೆಸ್ಬೇಕು, ನಂದು ಇದೇ ಇರುತ್ತೆ ತಲೆ ಒಳಗೆ. ನಂಗೆ ಯಾಕೋ ಅದು ಈಗಂತೂ ಆಫ್ಟರ್ ನಾನು ಮೊದಲು ಇಷ್ಟು ಆ್ಯಕ್ಟಿವ್ ಇರಲಿಲ್ಲ. ನಿಜ ಹೇಳ್ತೀನಿ, ನಂಗೆ ಅಷ್ಟು ಆ್ಯಕ್ಟಿವ್ ಇರಲಿಲ್ಲ ನಾನು. ಇವಾಗ ಡೆಲಿವರಿ ಆದಮೇಲೆ ಭಾಳ ಆ್ಯಕ್ಟಿವ್ ಆಗೀನಿ. ಬಟ್ ಅದಂದರೂ ಒಂದು ಸ್ವಲ್ಪ ಫ್ಯಾಟು ಹೋಗವಲ್ದು, ಹಂಗೆ ಉಳ್ದೈತಿ. ಸೊ ಒಂದು ಲೈನ್ ಕಂಪ್ಲೀಟ್ ಮಾಡ್ಕೊಳತ್ತಿದ್ನಿ. ಆಲ್ಮೋಸ್ಟ್ ಒಂದು ಲೈನ್ ಕಂಪ್ಲೀಟ್ ಮಾಡಿ ಇನ್ನು ಚಂಪು ಮಲ್ಕೊಂಡ ಅನ್ಸುತ್ತೆ. ಡೆಂಪು ಯಾಕೋ ಅಳಾತಿದ್ಲು. ಒಂದು ಸ್ವಲ್ಪ ಅಪ್ಪ ಕರೆಯತ್ತಿದ್ರು, ಬಾರವ ಅಳಾತ್ತಳ ಅಂತಂದು. ಹಾಗಾಗಿ ಇನ್ನು ಟೋಟಲ್ ಎಷ್ಟು ಅಂದರೆ ಇದು ಹೆಂಗಂದ್ರೆ ಔಷಧ ಆಗುತ್ತಾ, ಸಣ್ಣ ಸೈಜು 1 ಸೈಜು 2 ಸೈಜು 3 ಸೈಜು ಇರುತ್ತಂತ ನಮ್ಮಮ್ಮ ಹೇಳತ್ತಿದ್ರು. ಒಂದು 3 ಸೈಜ್ ಇರುತ್ತಂತ. ಸೊ ಸಣ್ಣ ಸೈಜ್ ಯಾವ್ದು ಇರುತ್ತೆ ಅದಕ್ಕೆ ರೇಟ್ ಜಾಸ್ತಿ ಅಂತ. ಯಾವುದು ಸಣ್ಣದಿರುತ್ತೆ ಅದು ರೇಟ್ ಜಾಸ್ತಿ, ಮತ್ತು ದೊಡ್ಡದಾದ್ರೆ ಜಾಸ್ತಿ ರೇಟ್ ಇಲ್ಲ. ಮತ್ತು 3-4 ರೂಪಾಯಿ ತೊಗೋತಾರೆ. ಬಟ್ ಸೊ ಗುಂಡನೂ ಅಳಾತಿದ್ದ. ಹಂಗಾಗಿ ಸ್ವಲ್ಪ ಗುಂಡನ್ನ ಕರ್ಕೊಂಡು ಇವಳನ್ನ ಕರ್ಕೊಂಡು ಒಂದು ಸ್ವಲ್ಪ ಸಮಾಧಾನ ಮಾಡತ್ತಿದ್ನಿ. ಚಂಪು ಮಲ್ಕೊಂಡು ಬಿಟ್ಟಾಳ. ಆಕೆಗೆ ಗಾಳಿ ಒಂದು ಬೇಕು. ಅವ್ರಿಗೆ ಹೆಂಗಂದ್ರೆ ಗಾಳಿ ಇತ್ತು ಅಂದ್ರೆ ಆರಾಮಾಗಿರ್ತಾರೆ. ಇನ್ನು ಹಸಿ ಶೇಂಗಾ ಇದ್ದು, ಆ ಹಸಿ ಶೇಂಗಾನೂ ಒಂದು ಸ್ವಲ್ಪ ಅಲ್ಲೇ ಇಟ್ಟಿದ್ರು. ಅಂದರೆ ಶೇಂಗಾ ಬೆಳೆದ ಮೇಲೇ ಐಸ್ ಮೇಕೆ ಹಾಕಿದ್ದು. ಸೊ ಆಕೆ ಮಲ್ಕೊಂಡಿದ್ಲು, ಹಂಗೆ ಬಿಟ್ಟಿದ್ವಿ ನಾವು. ಅಷ್ಟು ಹಿಂಗಂದ್ರೆ ಅಷ್ಟು ಏನಂತಾರಪ್ಪ ಅದು ಉಲ್ಮ್ ಮಾಡಲ್ಲ ಅಂತಾರಲ್ಲ, ಏನಂತಾರ ಕಾಡಾಗೆ ಬೆಳೆಸಾತೀನಿ ನಾನು. ಅಷ್ಟು ಪ್ರೀತಿ ಐತಿ. ಬಟ್ ಅದಕ್ಕೆ ಏನಂತಾರ ಗೊತ್ತಾಗವಲ್ದು. ಪಾಪ ಅಂತ ಬೆಳೆಸಾತಿಲ್ಲ ನನ್ನ ಮಕ್ಕಳನ್ನ. ಎಲ್ಲದಕ್ಕೂ ರೆಡಿ ಆಗಬೇಕು ಹಂಗೆ ಬೆಳೆಸಾತೀನಿ. ಡೆಂಪು ಅಳಾತ್ತಾಳ.
ಸೊ ಇನ್ನು ಇವರು ಮಾವಿನಕಾಯಿಗೆ ಹೋಗಿದ್ರು, ಮಾವಿನಕಾಯಿ ಗಿಡ ಅದು ಮಾವಿನಕಾಯಿ ತುಡುಗ್ರಿ ಅವರು ಹರ್ಕೊಂಡು ಬಂದರು. ನಮ್ಮಮ್ಮ ಅದನ್ನ ಹೇಳ್ತಿದ್ರು, ಅವ ಭಾಳ ಬೆರಿಕೆದಾನ, ಅವ್ನು ಅಲ್ಲಿ ಯಾಕೆ ಹೋಗಿದ್ರೆ ಯವ್ವ ಅಂತಂದು. ಸೊ ಇನ್ನು ನೋಡ್ರಿ ಚಂದಪ್ಪ ಬಂದುಬಿಟ್ಟ. ನಾವು ಹುಣಿವಿ ಬೇರೆ ಇನ್ನು ಒಂದು ದಿನಕ್ಕೆ, ಹಾಗಾಗಿ ಇನ್ನು ಹೋಗಬೇಕು ಅಂತಂದು ರೆಡಿ ಆದ್ವಿ. ಇವಳು ಸ್ವಲ್ಪ ಶೋಪ್ ನಮ್ಮ ತಂಗಿ ಅದನ್ನು ಹೊರಿಸಿ ಇದನ್ನು ಹೊರಿಸಿ ಅಂತ ಹೆಂಗೋ ಮಾಡಿದ್ಲು. ಬಟ್ ಹೆಂಗೆ ಬಿಡ್ತಂದ್ರೆ ಅದು ಚೀಲ ಹರಿದು ಬಿಟ್ಟೈತೆ. ಅದು ಭಾಳ ದಿನದ ಅನ್ಸುತ್ತಾ, ಅದೆಲ್ಲ ಹಸಿ ಇರುತ್ತಲ್ಲ, ಹಂಗಾಗಿ ಹರಿದು ಬಿಡ್ತು. ನನಗೆ ಫುಲ್ ನಗು ಎಷ್ಟು ಇಲ್ಲಿ ಬಂದ್ವಿ ಅಂದರೆ ನಮಗೆ ನಗುಗೆ ಒಂದು ಸ್ವಲ್ಪ ಲಿಮಿಟ್ ಇರೋಲ್ಲ. ಎಷ್ಟು ಹಲ್ ಕಿಸಿತೀರಿ ಅಂತಾರೆ ನಮ್ಮಮ್ಮ. ಹಂಗೆ ಎಷ್ಟು ನಗ್ತೀರಿ, ಎದಕ್ಕೆ ಇಷ್ಟೆಲ್ಲ ನಗೋದು, ಎದಕ್ಕಿದೆಯಲ್ಲ ಅಂತಿರ್ತಾರೆ. ಅಷ್ಟಂದ್ರೆ ಅಷ್ಟು ನಮ್ಮ ಆಂಟಿಯರು ಅದಾರಲ್ಲ, ಅವರು ಒಂಥರ ನಮ್ಮ ಜೊತೆ ಫ್ರೆಂಡ್ ಆಗಿನೇ ಇರ್ತಾರೆ. ಯಾವತ್ತೂ ಸ್ಟ್ರಿಕ್ ಆಗಿಲ್ಲ, ಎಷ್ಟು ಸ್ಟ್ರಿಕ್ಟು ಅಷ್ಟೇ ಸ್ಟ್ರಿಕ್ಟ್ ಅದಾರ. ಇಂಥದಕ್ಕೆಲ್ಲ ಭಾಳ ಪ್ರೀತಿ. ಸೊ ಇನ್ನು ಮನೆಗೆ ಹೊರಡುವಂಥ ಸಮಯ ಆಯ್ತು. ಇನ್ನು ಮನೆಗೆ ಹೋಗಬೇಕು. ನಮ್ಮ ತಮ್ಮ ಬಂದಿದ್ದ. ನಾನು ಪ್ರೆಗ್ನೆಂಟ್ ಇರಬೇಕಾದ್ರೆ ಹೋಗಿದ್ನಿ ಭೀಮಂಗಡದಾಗಂತ, ಇಲ್ಲೇ ಗುಡೂರ ಹತ್ರ ಅಲ್ಲಿದ್ನಿ. ಅವಾಗ ನೋಡ್ದಕ್ಕೆ ವಾಪಸ್ ಒಂದು 1 ಇಯರ್ ಆಗೋಕ್ಕೆ ಬಂತು ನಾನು ಅವಾಗ ನೋಡಿದ್ದು. ಸೊ ಅವನೊಂದು ಸ್ವಲ್ಪ ಮಾಡಿದ್ನಿ. ಇನ್ನು ಹೊಂಟೀವಿ. ಗುಂಡನ ತಂಗಿ ಹೊತ್ಕೊಂಡಾಳ. ಸೊ ಇಲ್ಲಿ ಬಂದರೆ ಭಾಳ ಖುಷಿ ಆಗುತ್ತೆ ಒಂಥರ. ಯಾಂದ್ರ ಇಲ್ಲಿ ರೋಟಿನ ಬೇರೆ ಆಗುತ್ತೆ. ಅಲ್ಲಿ ಬರೀ ಮನಿ ಬಿಟ್ರೆ ಏನು ಗತಿ ಇರಲ್ಲ ನಮಗೆ. ಇಲ್ಲಾದ್ರೆ ಒಂದು ಸ್ವಲ್ಪ ವಾಕಿಂಗು, ಮಂದಿ ಮಾತಾಡ್ಸೋದಾಯ್ತು, ನೇಚರ್ನ ಒಂದು ಹೆಂಗೆ ಗೊತ್ತೇನೋ, ದಿನಕ್ಕೆ ಒಂದು ಸಾರಿ ಆದ್ರೂ ಒಂದು 5 ನಿಮಿಷ ಒಂದು ಪ್ರಕೃತಿ ಸೌಂದರ್ಯ ಅಂತ ಇರುತ್ತಲ್ಲ, ನೇಚರು, ಅದ್ರ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡಬೇಕು ಅಂತಾರೆ. ಸೊ ಇಲ್ಲಿ ಮಾತ್ರ ಭಾಳ ಸಿಗುತ್ತೆ ಅದು. ಈ ಊರಿಗೆ ಬಂದ್ರೆ ನಾನು ಪ್ರೆಗ್ನೆಂಟ್ ಇದ್ದಾಗ, ಹಾಗಾಗಿ 4 ಮಂತ್ಸ್ ನಾನು ಪ್ರೆಗ್ನೆಂಟ್ ಅಂತ ಆದಮೇಲೆ ಇಲ್ಲಿಗೆ ಬಂದಿದ್ದೆ ನಾನು. ಅಲ್ಲಿಂದ 4 ಮಂತ್ಸ್ವರೆಗೂ ಇಲ್ಲೇ ಇದ್ದೆ. ವಾಪಸ್ ಮತ್ತೆ 7 ಮಂತ್ಸಿಗೆ ಬಂದಿದ್ನಿ. ಆಲ್ಮೋಸ್ಟ್ ಇಲ್ಲೇ ಇದ್ದೀನಿ. ಗುಂಡ ಬಂದಿದ್ದಾನ. ಗುಂಡಂದು ಬರ್ಡೇ ಬಂತಿನ್ನ. ಸೊ ಒಂದು ಫೋಟೋ ಶೂಟ್ ಮಾಡಿಸ್ಬೇಕು ಇಲ್ಲೇ ಅಂದ್ಕೊಂಡ್ವಿ. ಬಟ್ ಯಾಕೋ ರಶ್ ಭಾಳ ಐತಿ ಜಾತ್ರೆ ಎಲ್ಲ, ಹಾಗಾಗಿ ಬೇಡ ಅಂತಂದು ಬಿಟ್ಲಾಕಿನ ಅವ್ರ ಮಮ್ಮಿನ ಬೇಡ ಅನ್ನತ್ಲ, ಹಾಗಾಗಿ ಬಿಟ್ಟಿವಿ. ನೇಚರ್ ಮಸ್ತ್ ಐತಿ ಇಲ್ಲಿ. ಅಂದರೆ ಇದು ಗದ್ದೆ, ಇದು ಗದ್ದೆ ಅಂತಾರಲ್ಲ, ಅಂದ್ರೇನು, ಏನಪ್ಪ ಏನೋ ಅಂತಾರಲ್ಲ, ಗೋಧಿ ಮತ್ತು ಭತ್ತ ಬೆಳಿತಾರೆ. ಹಾಗಾಗಿ ಇದು ಗದ್ದೆ ಭಾಳ ಚಲೋ ಇತ್ತು. ಇನ್ನು ಮನೆಗೆ ಹೊಂಟಿದ್ವಿ. ನಮ್ಮದು ಹೆಂಗಂದ್ರೆ ಇಲ್ಲೇ ಮನೆ, ಜಾಸ್ತಿ ದೂರ ಇಲ್ಲ. ಸೊ ಅಲ್ಲಿಂದ ಬಂದ ತಕ್ಷಣ ಬಜ್ಜಿ ತೊಗೊಂಡು ಬಂದಿದ್ವಿ. ಎಲ್ಲರೂ ಸೇರಿ ಬಜ್ಜಿ ತಿಂದ್ವಿ. ನಮ್ಮದು ಫ್ಯಾಮ್ಲಿ ದೊಡ್ಡದು ಭಾಳ ಐತಿ. ಹೆವಿ ಅಂದರೆ ಹೆವಿ ದೊಡ್ಡದೈತಿ ನಮ್ಮದು. ಎಲ್ಲರೂ ಬಂದ್ರಂತೂ ಎಲ್ಲರೂ ಮಾರಪ್ಪನವ್ರ ಮನೆ ತುಂಬೈತಿ ಅಂತಿರ್ತಾರೆ. ಸೊ ಇನ್ನು ನನ್ನ ಸ್ಕಿನ್ ಕೇರ್ನ ಮಾಡ್ಕೋತೀನಿ. ನಾಳೆಗೆ ಜಾತ್ರೆ ಅಲ್ಲ, ಇವತ್ತು ಸ್ಕಿನ್ ಕೇರ್ನ ಮಾಡ್ಕೋಬೇಕು ಅಂತಂದು ಜಸ್ಟು ಮುಖ ವಾಶ್ ಮಾಡ್ಕೊಂಬಂದೀನಿ ನಾನು. ಏನು ಸೋಪ್ ಅದೆಲ್ಲ ಏನು ಹಚ್ಚಿಲ್ಲ, ವಾಶ್ ಮಾಡ್ಕೊಂಬಂದೀನಿ. ನೀವು ತಣ್ಣೀರಾಗಾರ ವಾಶ್ ಮಾಡ್ಕೊಳ್ರಿ, ಬಿಸಿನೀರಾಗಾರ ವಾಶ್ ಮಾಡ್ಕೊಳ್ರಿ, ಅದು ನಿಮ್ಮ ಇಷ್ಟ. ಮುಖ ತೊಳ್ಕೊಂಬರ್ಬೇಕು ಒಟ್ಟು. ಸೊ ಇನ್ನು ಒಂದು ಸ್ವಲ್ಪ ಸ್ಕಿನ್ ಕೇರ್ ಮಾಡಬೇಕು. ಫೇಸ್ ಪ್ಯಾಕ್ ಹಾಕ್ಕೋಬೇಕು ಅಂದ್ಕೊಂಡೀನಿ. ಅಂದ್ರೆ ಫೇಸ್ ಪ್ಯಾಕ್ ಹಾಕ್ಕೊಳ್ಳೋದ್ರಿಂದ ಏನು ಫೇಸ್ ಒಂದು ಸ್ವಲ್ಪ ಹೊಳಿತಿರ್ತೈತಿ ಅಷ್ಟೇ, ಮತ್ತೇನಿಲ್ಲ. ಬರ್ರಿ ಇನ್ನು ಹಾಕೊಳ್ಳೋನು. ಫಸ್ಟ್ ನಾನು ಇದನ್ನು ಸಪ್ರೇಟ್ ಇಟ್ಬಿಡ್ತೀನಿ. ನಾನು ಹಚ್ಚೋದು ಕ್ರೀಮ್ ಅಂತ ಹೇಳಿ ನಾನು ಫೇಸ್ ಪ್ಯಾಕ್ ಯಾವ್ದು ಹಾಕ್ತೀನಿ ಅಂತಂದು ಎವರ್ ಯೂತ್ ನ್ಯಾಚುರಲ್ಸದ್ದು ವಾಲ್ನಟ್ ಸ್ಕ್ರಬ್ನ ಯೂಸ್ ಮಾಡ್ತೀನಿ ನಾನು. ಇದು ನಿಜ ಹೇಳ್ತೀನಿ, ಈಗ ಇದು ಇರ್ತಲ್ಲ ಬ್ಲ್ಯಾಕ್ ಹೆಡ್ಸು, ಅದು ಆಯ್ತು, ಮತ್ತು ಡೆಡ್ ಸ್ಕಿನ್ ಸೆಲ್ಸ್ನ ರಿಮೂವ್ ಮಾಡೋಕೆ ಭಾಳ ಹೆಲ್ಪ್ ಆಗುತ್ತೆ. ನಂಗೆ ಇನ್ನೊಂದು ಕೇಳಿದ್ರಿ ಏನಂತಂದ್ರೆ, ಫೇಶಿಯಲ್ಸ್ ಹೇರ್ಸ್ ಇರುತ್ತಲ್ಲ, ಅದನ್ನ ಯಾವ ಥರ ರಿಮೂವ್ ಮಾಡೋದಂತ. ನಾನು ನಿಜ ಹೇಳ್ತೀನಿ, ಯಾವ ವ್ಯಾಕ್ಸಿಂಗು ಆಯ್ತು ಅಥವಾ ರೈಸರ್ನ ಬ್ಲೇಡ್ ಇರುತ್ತಲ್ಲ, ಅದರದ್ದು ಏನಂದರೆ ಏನೂ ಮಾಡಲ್ಲ ನಾನು. ಇದು ಒಂದು ಹಚ್ಕೋತೀನಿ ನಾನು. ಹಾಗಾಗಿ ಇದರಿಂದ ಆಲ್ಮೋಸ್ಟ್ ನಂಗೆ ರಿಮೂವ್ ಆಗೈತೆ ಅಂತನ ಅನ್ಬೋದು. ಬಂದ್ ಮಾಡು, ಸ್ಟಾರ್ಟ್ ಮಾಡೋಣ ಬರ್ರಿ. ಆಲ್ಮೋಸ್ಟ್ ಇಲ್ಲೆಲ್ಲ ಹೇರ್ ಸ್ವಲ್ಪ ಮೇಲೆ ಕಟ್ಕೊಡ್ರಿ, ಭಾಳ ಅಂದರೆ ಇದು ಆಮೇಲೆ ಭಾಳ ಇದಾಗುತ್ತೆ. ಇನ್ನು ಫಸ್ಟ್ ಸ್ಕ್ರಬ್ ಮಾಡೋಣ. ಇದು ಆ್ಯಕ್ಚುಲಿ ಮೊನ್ನೆ ನಮ್ಮ ಮನೆಯವರು ಹೊಸಾದ ಕಟ್ ಕಳಿಸ್ಯಾರ, ಇವಾಗ ಓಪನಿಂಗ್. ಸೊ ನಾನು ಇಷ್ಟು ತಗೊಂಡಿನಿ. ಫೋನ್ ಮಾಡಾಕ್ತಿ ಬಂಗಾರಿ. ಈ ಥರ ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕು. ಅಂದ್ರೇನು ಮುಖ ತಿಕ್ಕೋಬೇಕು ಅಂತ ಅರ್ಥ, ಮತ್ತೇನಿಲ್ಲ. ನಾವೀಗ ಹೆಂಗೆ ಕೈನ ಕಲ್ಲು ತೊಗೊಂಡು ತಿಕ್ಕೋತೀವಲ್ಲ ಹಂಗೆ. ಸೊ ನೀಟಾಗಿ ಈ ಥರ ತಿಕ್ಕೋಬೇಕು. ಎಷ್ಟು ನೀಟಾಗಿ ತಿಕ್ಕೋತೀರಿ, ಮಸಾಜ್ ಮಾಡ್ಕೋತೀರಿ, ಅಷ್ಟು ನೀಟಾಗಿ ಎಲ್ಲ ಹೊಲಸ್ಬಿಡುತ್ತೆ, ಮತ್ತೇನಿಲ್ಲ. ಸ್ಕ್ರಬ್ ಅಂದ್ರೇನು ಎಲ್ಲ ಮೊದಲು ಹೊಲಸ್ಬಿಡೋದು.
ಸೊ ಇನ್ನು ಹಚ್ಕೊಂಡಿದ್ದು ಡ್ರೈ ಅನಿಸ್ತಂದ್ರೆ ಒಂದು ಸ್ವಲ್ಪ ನೀರನ್ನ ಕೈಯಾಗ ಹಾಕೊಂಡು ಹಸಿ ಮಾಡ್ಕೊಂಡು ಮತ್ತೆ ತಿಕ್ಕೊಡ್ರಿ ಮಕ್ಕನ. ಅಂದ್ರೆ ಅದು ಎಷ್ಟು ನೀಟಾಗಿ ಸ್ಕ್ರಬ್ ಮಾಡ್ಕೋತೀವಿ ಅಟ್ಲೀಸ್ಟ್ ಒಂದು 5 ನಿಮಿಷ ಆದರೂ ನಮ್ಮ ಮಗಕ್ಕೆ ಟೈಮ್ ಕೊಟ್ಟರೆ ಅದು ನೀಟಾಗಿ ಕುಂದ್ರುತ್ತಾ. ಆದಷ್ಟು ಒಂದು ಅಟ್ಲೀಸ್ಟ್ ಒಂದು 2 to 3 ಮಿನಿಟ್ಸ್ ಮಾಡ್ಕೊಡ್ರಿ, ಇಲ್ಲ 5 ಮಿನಿಟ್ಸ್ ಮಾಡ್ಕೊಡ್ರಿ. ಆಲ್ಮೋಸ್ಟ್ ಈ ಥರ ನಾನು ಮೂಗಿನ ಕೆಳಗೆ ಮತ್ತು ಕಣ್ಣಿನ ಕೆಳಗೆ ಈ ಥರ ಲಿಪ್ಸ್ ಗದ್ದ ಇರ್ತಾರ ಅಲ್ಲಿ ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿರಿ, ಯಾಕಂದ್ರೆ ಅಲ್ಲೇ ಭಾಳ ಇರೋದು. ಸೊ ಇನ್ನು ವಾಶ್ ಮಾಡ್ಕೊಂಡು ಬಂದುಬಿಡ್ತೀನಿ. ನೀರೆಲ್ಲ ವಾಶ್ ಮಾಡ್ಕೊಡ್ರಿ, ಹಂಗೆ ವಾಶ್ ಮಾಡ್ಕೊಡ್ರಿ, ಸೋಪ್ ಎಲ್ಲ ಯೂಸ್ ಮಾಡಬೇಡ್ರಿ, ಯಾವುದು ಫೇಸ್ ವಾಶ್ನು ಏನೂ ಯೂಸ್ ಮಾಡಕ್ಕೆ ಹೋಗ್ಬೇಡ್ರಿ. ಬರ್ತೀನಿ ಇವಾಗ. ಮುಖ ವಾಶ್ ಮಾಡ್ಕೊಂಡು ಬಂದೀನಿ. ಬಾಯ್. ಗೋಲ್ಡನ್ ಗ್ಲೋದು ಯಾವತ್ತಿದ್ದನ ಗೋಲ್ಡನ್ ಗ್ಲೋದು ಇದು ಫೇಸ್ ಪ್ಯಾಕ್ನ ಹಾಕತ್ತೀನಿ ನಾನು. ಇದು ಪೀಲ್ಡ್ ಅಂದ್ರೆ ಈ ತರ ಕಿತ್ಕೊಳ್ಳೋದು. ಯಾಕೆ ಗುಂಡ ಅಪ್ಪ ಯಾಕಮ್ಮ ನೀನು ಹೋಗ ಸಿಟ್ಟು ಬಂದೈತಿ, ಅದಕ್ಕೆ ಹಂಗ ಹೋಗ್ಯಾತಾನ ಅವ್ರ ಮಮ್ಮಿ ಒಂದ್ ಸ್ವಲ್ಪ ಹೊರಗೆ ಹೋಗಳ. ಸೊ ಇನ್ನ ಗೋಲ್ಡನ್ ಗ್ಲೋದು ಫೇಸ್ ಪ್ಯಾಕ್ನ ಹಾಕೊಳ್ಳೋಣ ಬರ್ರಿ. ಇಲ್ಲಿ ಕನ್ನಡಿ ಇಟ್ಟಿನಿ, ಇಲ್ಲಿ ಕನ್ನಡಿಯಾಗ ನೋಡ್ಬಿಟ್ರಿ ನಾನು, ನೀವು ಇಲ್ಲಿ ತೋರಿಸ್ಬೇಕು ಕನ್ನಡಿ. ಇದನ್ನ ಸ್ವಲ್ಪ ಸ್ವಲ್ಪ ತಗೊಂಡ್ ಹಚ್ಕೊಡ್ರಿ, ಯಾಕಂದ್ರೆ ಇದು ಗಟ್ಟಿ ಆಗತ್ ಬಿಡುತ್ತಾ. ಸ್ವಲ್ಪ ಕೂದ್ಲ ಎಲ್ಲೆಲ್ಲಿ ಇರ್ತೈತಲ್ಲ ಆ ಕೂದ್ಲ ಬಿಟ್ಟು ಹಚ್ಕೊಡ್ರಿ. ಐಬ್ರೋ ಆಯ್ತು, ಕಣ್ಣಾಯ್ತು, ಸ್ವಲ್ಪ ಯಾವಾಗ ಅಲ್ಲಿ ನೀವು ಯಾವ್ದ ಫೇಸ್ ಪ್ಯಾಕ್ ಯೂಸ್ ಮಾಡಿದ್ರು ಸ್ವಲ್ಪ ಕಣ್ಣು ಬಿಟ್ಟ ಯೂಸ್ ಮಾಡ್ರಿ. ಸ್ವಲ್ಪ ದಪ್ಪ ಲೇಯರ್ಸ್ ಹಚ್ಕೊಡ್ರಿ, ಯಾಕಂದ್ರೆ ಅದು ಕಿತ್ಬೇಕಾದ್ರೆ ಸಡನ್ನಾಗಿ ಬರಬೇಕು ತಾನ. ಒಂದು 3 ಬಟ್ಟೆ ಯೂಸ್ ಮಾಡ್ಕೊಂಡು ಹಚ್ಕೊಡ್ರಿ, ನೀಟಾಗಿ ಕುಂದಿರುತ್ತೆ. ಸೊ ಭಾಳ ಅಂದ್ರೆ ಭಾಳ ಬೆನಿಫಿಟ್ ಐತಿ ಇದರಿಂದ, ಯೂಸೂ ಐತಿ, ಎಲ್ಲರಿಗೂ ಯೂಸ್ ಆಗುತ್ತೆ. ಎಲ್ಲ ಥರದ್ದು ಸ್ಕಿನ್ನವರು ಯೂಸ್ ಮಾಡ್ಬೋದು. ಏನು ಹೋಗಿ ಮತ್ತು ಫೇಶಿಯಲ್ ಮಾಡಿಸೋದು, ವ್ಯಾಕ್ಸಿಂಗ್ ಮಾಡಿಸೋದು ಎಲ್ಲ ರೊಕ್ಕ ಖರ್ಚು ಮಾಡಿ ಹಾಕೋದು. ಇದು ಆದ್ರೆ ಇದು ಒಂದು ಟ್ಯೂಬ್ ತಂದ್ರೆ ಆರಾಮ್ ಒಂದು 5 ಮಂತ್ಸ್ ಬರ್ಬೋದು. ಇಲ್ಲಿ ನೋಡ್ರಿ ನಾ ಐಬ್ರೋಸು ಕಣ್ಣಿನ ಕೆಳಗೆ ಬಿಟ್ಟೀನಿ. ಲಿಪ್ಸಿಗೆ ಏನಾದರೂ ನಿಮ್ದು ಹೇರ್ಸ್ ಇದ್ರೆ ಅಲ್ಲೇ ಹಚ್ಕೋಬೋದು. ನಿಮ್ಗೆ ರಿಮೂವ್ ಮಾಡ್ಕೊಳ್ಳೋದಿತ್ತಂದ್ರೆ ನಾನು ಇದೇ ಥರ ರಿಮೂವ್ ಮಾಡ್ಕೋತೀನಿ. ಸೊ ಇದು ಮಾತಾಡೋಕ್ಕೆ ಬರಲ್ಲ, ಇನ್ನು ಬಿಕ್ಕೊಳ್ಳತೈತಿ. ಆರದ್ಮೇಲೆ ಕಿತ್ಕೊಳ್ಳುವಾಗ ನಾನು ವಾಪಸ್ ವಿಡಿಯೋ ಮಾಡ್ತೀನಿ ಬಂದು. ಸೊ ಇನ್ನು ನಾಳೆ ಈ ಜಾತ್ರೆಗೆ ಇನ್ನು ಮೆಹಂದಿ ಹಾಕಬೇಕು ಅಂತಂದು ಮೆಹಂದಿ ಹಾಕತ್ತೀನಿ ನಾನು. ನನಗೆ ಮೆಹಂದಿ ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ ಮೆಹಂದಿ ಹಾಕಕ್ಕೆ ಮೊದಲ. ಬಟ್ ಇವಾಗ ಅದ್ರ ರೂಢ ಹೋಗ್ಬಿಟ್ಟೈತಿ. ಹೆಂಗಂದ್ರೆ ನಾನು ಡಿಗ್ರಿ ಇದ್ದಾಗ ಅಟ್ಲೀಸ್ಟ್ ಯಾರಿಗಾದರೂ ಹಾಕ್ತಿದ್ನಿ, ವೀಕ್ಲಿ ಒಂದು 2 ಟೈಮ್ಸ್ 3 ಟೈಮ್ಸ್ ಹಾಕ್ತಿದ್ನಿ. ಅವಾಗ ನನಗೆ ಹೆಂಗೋ ಏನೋ ಮೊಬೈಲ್ನಾಗ ಎಂಥ ಡಿಸೈನ್ ತೋರಿಸಿದ್ರು ಹಾಕ್ತಿದ್ನಿ ನಾನು. ಬಟ್ ಇವಾಗ ಅದು ಕೈನ ಹೋಗ್ಬಿಟ್ಟೈತಿ, ಹಂಗಾಗಿ ಕುಂದ್ರಲ್ಲ. ಸೊ ಇನ್ನು ಇವ್ರು ಸಣ್ಣವ್ರು ಹಾಕ್ತಾರಲ್ಲ, ಹೆಂಗಾದ್ರೂ ಹಾಕಿದ್ರೆ ಆಯಿತು ಅಂದ್ಕೊಂಡು. ಹೆಂಗಾದ್ರು ಅಂದರೆ ಹಂಗಲ್ಲ, ಸಣ್ಣ ಚಿತ್ರ ಹಾಕಿದ್ರೆ ಆಯಿತು, ಅಷ್ಟು ಗುತ್ತಾಗಿ ಹಾಕಬೇಕು ಅಂತ ಏನಿರಲ್ಲ, ಹಂಗಾಗಿ ಹಾಕತ್ತಿದ್ನಿ. ಇನ್ನು ನಂದು ಅದನ್ನು ರಿಮೂವ್ ಮಾಡ್ಕೊಂಡಿಲ್ಲ ನಾನು. ಒಂದು 15 ಮಿನಿಟ್ಸ್ ಆಯಿತು, ಇನ್ನು ರಿಮೂವ್ ಮಾಡ್ಕೋಬೇಕು ಅದನ್ನು. ಸೊ ಇವಳು ನಮ್ಮ ತಂಗಿ ಊರಿಂದ ಬಂದಾರ, ಚಂದ್ರಿಕಾ ಅಂತಂದು, ಅವಳಿಗೆ ಹಾಕತ್ತಿದ್ನಿ ನಾನು. ನಂಗೆ ಹಚ್ಕೊಂಡು ರೂಢ ಆಯ್ತಲ್ಲ. ಸೊ ಇನ್ನು ಕಿತ್ಕೊಳ್ಳೋದು ಬರ್ರಿ. ನಾನು ಭಾಳ ತೆಳ್ಳಗೆ ಹಚ್ಕೊಂಡಿದ್ನಿ, ಕೀಳುತ್ತಂತ ಅದು ಕೀಳವಲ್ದಾಗಿತ್ತು. ನಾನು ಟ್ರೈ ಮಾಡಬೇಕಾದ್ರೆ ನಮ್ಮ ಮನೆಯೊಳಗೆ ಎಲ್ಲರೂ ಓಡಾಡ್ತಿದ್ರು, ಅವ್ರು ಕಿತ್ತಾಗ ಹೋಗ್ಬಾರ್ದು ಹಂಗೆ ಇರ್ಬೇಕಂತಂದು. ನಂಗೆ ಅವರು ಮಾತಿಗೆ ನಗು ತಡ್ಕೊಳಕ್ಕಾಗಿರಲಿಲ್ಲ, ಹಂಗಾಗಿ. ಸೊ ಅದು ಏನಿಲ್ಲ, ಫಸ್ಟ್ ಟೈಮ್ ಯೂಸ್ ಮಾಡೋದು ಸ್ವಲ್ಪ ದಪ್ಪ ಹಚ್ಕೊಂಡ್ರೆ ತಾನೇ ಕಿತ್ತುತ್ತಾ. ಮತ್ತು ಸಡನ್ನಾಗಿ ಎಳ್ಕೊಬೇಡ್ರಿ, ನೋವಾಗುತ್ತಾ, ಚೊರ್ ಅನ್ನೋಂಗಾಗತ್ತೆ ಸ್ವಲ್ಪ, ಮತ್ತೇನಿಲ್ಲ. ಸೊ ಈ ಥರ ಹಾಳಿ ಬಂದುಬಿಡುತ್ತಾ, ಅದನ್ನು ಕಿತ್ಕೊಂಡು ನೀಟಾಗಿ ಒಂದು ಸಾರಿ ಕಿತ್ಕೊಂಡ್ಬಿಟ್ರೆ ಮುಗೀತು. ಎಷ್ಟು ಕ್ಲೀನ್ ಆಗುತ್ತೆ ಅಂದ್ರೆ ಫೇಸ್ ಅಷ್ಟು ಕ್ಲೀನ್ ಆಗುತ್ತೆ. ಇನ್ನು ಐಬ್ರೋ ನಾವು ಮನ್ಯಾಗ ಮಾಡ್ಕೊಂಡಿದ್ವಿ, ಎಲ್ಲೂ ಹೋಗಿಲ್ಲ. ಸುಮ್ಮನೆ ನಂದು, ಯಾಕಂದರೆ ನಾನು ಜಾಸ್ತಿ ತೆಗ್ಸಲ್ಲ ಐಬ್ರೋ, ನನಗೆ ಪಾಯಿಂಟ್ ಬೇಕು ಮತ್ತು ಭಾಳ ತಿಕ್ ಬೇಕು ಐಬ್ರೋ. ನಂಗೆ ತೆಳ್ಳಗೆ ಇದ್ದರೆ ಇಷ್ಟ ಆಗಲ್ಲ, ನನ್ನ ಮುಖ ದಪ್ಪ ಐತಲ್ಲ ನಂಗೆ ಇಷ್ಟ ಆಗಲ್ಲ. ಹಂಗಾಗಿ ನಾನು ಇಲ್ಲೇ ಮನೆಯೊಳಗೆ ಮಾಡ್ಕೊಂಡ್ವಿ, ನಮ್ಮ ತಂಗಿ ಮಾಡಾಳ. ಅಂದ್ರೆ ಬರಲ್ಲ, ನಾವೇ ಟ್ರೈ ಮಾಡಿದ್ವಿ, ಬಂದೈತೆ, ಅದು ಅಷ್ಟು ನೀಟಾಗಿ ಬಂದೈತಿ, ನೋಡ್ತಿರ್ಬೇಕು. ನಂಗೆ ಅವರು ನಗ್ಸೋದಕ್ಕೆ ನಂಗೆ ನಗು ತಡ್ಕೊಳಕ್ಕೆ ಆಗೋಲ್ದಾಗಿತ್ತು. ನಮ್ಮ ತಂಗಿ ಅಂದ್ಲು, ನಾನು ಯೂಸ್ ಮಾಡ್ತೀನಿ ಈ ಸಾರಿ, ನೋಡೋಣ ಟ್ರೈ ಅಂತಂದು. ಸೊ ಆಕಿನೂ ಯೂಸ್ ಮಾಡ್ತಾಳೆ, ನೋಡೋಣ ಬರ್ರಿ. ಅಲ್ಲೈತಿ ಇಲ್ಲೈತಿ ಅಂತ ಹೇಳ್ತಿದ್ರು, ನಾನು ತಕ್ಕೊಳತ್ತಿದ್ನಿ. ಕಣ್ಣೆಲ್ಲ ಸ್ವಲ್ಪ ರೆಡ್ ಆಗೈತಿ, ಇವ್ರು ನಿದ್ದೆ ಕೆಡ್ಸಾತ್ಬಿಟ್ಟಾರ. ಸೊ ಒಂದು ಸ್ವಲ್ಪ ಹಂಗಾಗಿ ರೆಡ್ ಆಗೈತಿ. ಸೊ ಎಲ್ಲ ರಿಮೂವ್ ಮಾಡ್ಕೊಂಡು ಒಂದು ಸಾರಿ. ಇನ್ನು ಫ್ಲ್ಯಾಶ್ ಲೈಟ್ ಐತಲ್ಲ, ಆ ಥರ ರೆಡ್ ಕಾಣತೈತೆ ಕಣ್ಣು, ಏನು ಅಂದ್ಕೊಳ್ಬೇಡ್ರಿ.
ಇನ್ನು ನಮ್ಮ ತಂಗಿನೂ ಮೆಹಂದಿ ಹಾಕಾತಿದ್ಲ. ಇನ್ನೂ ಬರಬೇಕು ಜನ ಇವತ್ತು ಒಂದು ಸ್ವಲ್ಪ, ಅಂದರೆ ಈಗ ನಮ್ಮದು ಬಾರ್ತಾವಣಿಗಲ್ಲ ಜಾತ್ರೆ, ಯಲ್ಲಮ್ಮ ಹೋಗೋರೆ ಜಾಸ್ತಿ ಜನ ಇರ್ತಾರೆ, ಮುಗಿಸ್ಕೊಂಡು ಬರ್ತೀವಿ ಅಂತ ಹೇಳ್ತಾರೆ. ಮೇ ಬಿ ಶಿವರಾತ್ರಿ ನಮ್ಮ ಜನ ಎಲ್ಲರನ್ನೂ ತೋರಿಸ್ತೀನಿ ನಾನು, ಎಲ್ಲರೂ ಬರ್ತಾರೆ, ಅವಾಗ ಫ್ರೀ ಇರ್ತಾರೆ. ನಮ್ಮ ಗುಂಡ ನೋಡ್ರಿ ಅವ್ರ ಮಮ್ಮಿಗೆ ಮೆಹಂದಿ ಹಾಕಾತನ, ಅವ್ರ ಅಮ್ಮಗೆ ಮೆಹಂದಿ ಹಾಕಾತನ, ತನ್ನ ಕೈಗೆ ಹಾಕೊಂಡಂಗೆ ಮಾಡ್ತಾನ, ಮತ್ತು ತನ್ನ ಕೈಗೆ ಹಾಕೋತಾನ, ಅದಕ್ಕೂ ಹಾಕೋತಾನ. ಎಷ್ಟು ಕ್ಯೂಟ್ ಅಲ್ಲ. ಸೊ ಹಾಕೊಳತ್ತಿದ್ದ. ಇದು ಅಂದರೆ ಮಕ್ಕಳು ನಮ್ಮನ್ನು ನೋಡಿ ಕಲಿತಾರ ಅನ್ನೋದಕ್ಕಿದೆ ಎಕ್ಸಾಂಪಲ್ ಅಲ್ಲ, ಇನ್ನೂ ಇದಕ್ಕಿಂತ ಏನು ಬೇಕು. ಸೊ ಯಾವಾಗ ಆಗಲಿ ನಾವು ಈ ಒಂದು ರಿಯಾಕ್ಟ್ ಮಾಡ್ತೀವಲ್ಲ, ನಮ್ಮದು ನಾವು ಯಾವ ಥರ ರಿಯಾಕ್ಟ್ ಮಾಡ್ತೀವಿ ಮಕ್ಕಳು ಮುಂದೆ, ಅವರು ನಮ್ಗೆ ಅದನ್ನೇ ಅಂದರೆ ಪ್ರತಿಫಲ, ಅದು ಆ್ಯಕ್ಷನಿಗೆ ರಿಯಾಕ್ಷನ್ ಅಂತ ಹೇಳ್ತಾರಲ್ಲ ಆ ಥರ. ಸೊ ನಾವು ಮಕ್ಕಳ ಮುಂದೆ ಹೆಂಗಿರಬೇಕು, ಏನು ಮಾತಾಡಬೇಕು, ಎಷ್ಟು ನೀಟಾಗಿರಬೇಕು ಅಂತ ಅನ್ನೋದು ನಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಇನ್ನು ಫೇಶಿಯಲ್ ಹಾಗೆ ಮಾಡ್ಕೊಂಡ್ನಲ್ಲ, ಒಂದು ಸ್ವಲ್ಪ ಲಾಸ್ಟ್ ಸನ್ಸ್ಕ್ರೀನ್ನ ಹಾಕ್ಕೊಂಡ್ಬಿಡೋನು. ಅಲೋವೆರಾ ಜೆಲ್ ಇದ್ದರೆ ಆ್ಯಕ್ಚುಲಿ ನೀವು ಮಾಯಿಶ್ಚರೈಸರ್ ಯೂಸ್ ಮಾಡ್ಬೋದು, ಇಲ್ಲಾಂದರೆ ನಿಮ್ಮ ಇಷ್ಟ ಅದು. ನಾನು ಸನ್ಸ್ಕ್ರೀನ್ನ ಯೂಸ್ ಮಾಡ್ತೀನಿ, ಯಾಕಂದ್ರೆ ಸನ್ನಿಂದ ಪ್ರೊಟೆಕ್ಷನ್ನು, ಮತ್ತು ನೈಟ್ ಹಚ್ಕೊಂಡು ಮಲ್ಕೊಂಡ್ರೆ ನಂಗೆ ಏನೋ ಒಂಥರ. ಇನ್ನು ಹಚ್ಕೊಳ್ಳೋಣ ಬರ್ರಿ. ನಾನು ಲೋಟಸ್ದು ಸನ್ಸ್ಕ್ರೀನ್ನ ಯೂಸ್ ಮಾಡ್ತೀನಿ ಅಂತ ಹೇಳಿದ್ನಿ ಲಾಸ್ಟ್ ಟೈಮು. ನಾನು ಲೋಟಸ್ದ ಯೂಸ್ ಮಾಡ್ತೀನಿ, ಬಟ್ ಈ ಸಾರಿ ಸೊ ಅದು ಲ್ಯಾಕ್ಮಿದು ಟ್ರೈ ಮಾಡ್ಬೇಕು ಅಂದ್ಕೊಂಡೀನಿ, ಬಟ್ ನನಗಿದು ಸೆಟ್ ಆಗ್ಬಿಟ್ಟೈತಿ, ಹಾಗಾಗಿ ನಂಗೆ ಯಾಕೋ ಬಿಟ್ಟು ಇರೋಕೆ ಮನಸ್ಸಿಲ್ಲ. ಒಂದು ಸ್ವಲ್ಪ ಹಚ್ಕೊಂಡು ಇದನ್ನು ನೀಟಾಗಿ ಸನ್ಸ್ಕ್ರೀನ್ ಮಾಡ್ಕೊಂಬಿಡ್ತೀನಿ. ಇದು ನೀವು ಮಾಯಿಶ್ಚರೈಸರ್ನೂ ಹಾಕ್ಕೋಬೋದು ನಿಮ್ಮ ಹತ್ರ ಯಾವುದೈತೆ ಅದನ್ನು, ಇಲ್ಲ ಅಲೋವೆರಾ ಜೆಲ್ ಐತಿ ನ್ಯಾಚುರಲಾಗಿ ಮನೆಯೊಳಗೆ ಅಂದ್ರೆ ಲವ್ಳ್ ಸರ, ಅದನ್ನಾದರೂ ಹಚ್ಕೊಳ್ರಿ. ಒಟ್ಟು ನಿಮ್ಮ ಸ್ಕಿನ್ನ ಕೇರ್ ಮಾಡಿರಿ, ಎಷ್ಟು ಕೇರ್ ಮಾಡ್ತಿರಲ್ಲ ಅಷ್ಟು ನೀವು ಬ್ಯೂಟಿಯಾಗಿ ಕಾಣ್ತೀರಿ, ನಿಮ್ಮನ್ನು ನೀವು ಇಷ್ಟಪಡ್ರಿ. ಸೊ ಹೋಪ್ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ನ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಇನ್ನು ನಮ್ಮ ತಂಗಿನೂ ಟ್ರೈ ಮಾಡತ್ತಿದ್ಲು ಹಚ್ಕೊಳಕ್ಕೆ. ಸೊ ಎಲ್ಲನೂ ಹಚ್ಕೊಂಡೇನ ಅಂತಾಳ, ಸ್ಟೆಪ್ಸ್ ಗೊತ್ತಿರಲ್ಲ, ಹಂಗಾಯ್ತು ಹಿಂಗಾಯ್ತು ಅಂತ ಹೇಳತ್ತಿದ್ದು, ಅದು ಆದ್ರೆ ಇದು ಆದ್ರೆ ಅಂತಂದು ಏನೂ ಆಗಲ್ಲ. ಬಟ್ ನಿಜ ಹೇಳ್ತೀನಿ, ಇದಕ್ಕೇನೂ ಆಗಲ್ಲ. ನಾನು ಮದುವೆಗೂ ನಾವು ಫೇಶಿಯಲ್ ಎಲ್ಲ ಮಾಡಿಸಿಲ್ಲ, ಮೇಕಪ್ ಮಾಡಿಸಿಲ್ಲ, ನಾವು ಇದನ್ನೇ ಮಾಡ್ಕೊಂಡಿರೋದು. ಒನ್ ಡೇ ಬಿಟ್ಟು ಒನ್ ಡೇ ಒಂದು 3 ಟೈಮ್ಸ್ ಕಂಟಿನ್ಯೂ ಮಾಡ್ಕೊಂಡಿದ್ವಿ ಅಷ್ಟೇ. ಮತ್ತು ನಾವು ಅರಿಶಿನ ಪುಡಿ ಮತ್ತು ಇದು ಕೆನೆ ಇರುತ್ತಲ್ಲ, ಹಾಲಿನ ಕೆನೆ, ಎರಡೂ ಭಾಳ ಹಚ್ಕೊಂಡಿದ್ವಿ, ಹಾಗಾಗಿ ನಮ್ಗೆ ಫೇಸ್ ಒಂಥರ ಗ್ಲೋ ಬಂದಿತ್ತು. ಸೊ ಇಷ್ಟು ನಾನು ಹೇಳೋಕೆ ಇಷ್ಟಪಡ್ತೀನಿ. ಓಕೆ, ನಾಳೆ ಜಾತ್ರೆ ಹೆಂಗಾಯ್ತು ಅಂತಂದು ನೆಕ್ಸ್ಟ್ ಲಾಗ್ ಒಂದಿಗೆ ಹೇಳ್ತೀನಿ. ಬಾಯ್.